ಭಗವಂತ ಭಗವಂತ, ನಾನು ಸತ್ಯ ಹೇಳುತ್ತಿದ್ದೇನೆ, ನನ್ನಲ್ಲಿ ವಿಶ್ವಾಸ ಬಿಡಿ. ಭಗವಂತ, ಆ ಬಾಲಕ ಯಾವ ಬಾಲಕನ ಬಗ್ಗೆ ಅಶರೀರವಾಣಿಯಾಗಿತ್ತು ಅವನು ಅದೇ ಗುಹೆಯಲ್ಲಿದ್ದ. ಆ ಗುಹೆಯಲ್ಲಿ ಏನಾಯಿತು? ಅದು 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 ಬಹಳ ಬಹಳ ದಿವ್ಯವೂ ಅಲೌಕಿಕವೂ ಆಗಿತ್ತು. ತುಂಟ ಬಾಲಕರೇ, ನೀವು ಎಲ್ಲರಿಂದ ಅವಿತಿರಬಹುದು, ಆದರೆ ಪೂತನಿಯಿಂದ ಅಲ್ಲ. ನೀವು ಅವಿತಿರೋ ಜಾಗದಿಂದ ಹೊರಗೆ ಬನ್ನಿ. ನೀವು ಹೊರಗೆ ಬರಕ್ಕೆ ತಡ ಮಾಡಿದಷ್ಟು ನಿಮ್ಮ ಸಾವು ಅಷ್ಟೇ ಭಯಂಕರವಾಗಿರುತ್ತೆ. ಕೃಷ್ಣ, ಯಾರಮ್ಮನ್ಗೋ ನಾವಿಲ್ಲಿರೋದು ಗೊತ್ತಾಗಿರ್ಬೇಕು. ಅವ್ರಿಗೆ ಸಿಟ್ಟು ಬಂದು ಸಣ್ಣ ಪುಟ್ಟ ಶಿಕ್ಷೆ ಬದಲು ಮೃತ್ಯುದಂಡನೆ ಕೊಡೋ ಮಾತಾಡ್ತಿದ್ದಾರೆ. ಆದ್ರೆ ಮಂಗಲ, ಈ ತರ ಹೆದರಿಸೋ ಧ್ವನಿ ಗೋಕುಲದಲ್ಲಿರೋ ಯಾವ ತಾಯಿಗೂ ಇಲ್ವಲ್ಲ? ಕೃಷ್ಣ, ನಾನು ಕಾಡ್ನಲ್ಲಿ ನೋಡಿದ ರಾಕ್ಷಸಿ ಇವಳೇ ಇರ್ಬೋದಲ್ವಾ? ಅದನ್ನ ನೋಡಿದ್ರೆ ತಾನೇ ಗೊತ್ತಾಗೋದು ಧಾಮ. ನೀವೆಲ್ಲ ಇಲ್ಲೇ ಇರಿ, ನಾನು ಬಚ್ಚಿಟ್ಕೊಂಡು ನೋಡ್ಕೊಂಡು ಬರ್ತೀನಿ. ಕೃಷ್ಣ, ಇವಳಂತೂ ನಿಜವಾದ ರಾಕ್ಷಸಿನೇ. ಈಗ ನಮ್ ಗತಿ ಏನು? ಕೃಷ್ಣ, ನಮ್ಮಮ್ಮ ನಮ್ಮನ್ನ ಹುಡ್ಕೋದಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿವರೆಗೆ ನಾವ್ಯಾರು ಬದುಕಿರೋದೇ ಇಲ್ಲ. ಕಳೆದ 5 ವರ್ಷಗಳಿಂದ ನಾನ್ ನಿನ್ನನ್ನು ಹುಡುಕ್ತಿದ್ದೀನಿ. ನೀನ್ ಸಾಯ್ತಿದ್ದಂಗೆ ನನ್ನ ಕೆಲ್ಸ ಪೂರ್ಣ ಆಗುತ್ತೆ. ಕೃಷ್ಣ, ನಾವು ಅವಳ ಹಾಲು ಬೆಣ್ಣೆ ಕದ್ದೇ ಇಲ್ವಲ್ಲ, ಮತ್ತ್ಯಾಕೆ? ಕೃಷ್ಣ, ಆ ರಾಕ್ಷಸಿಗೆ ಇನ್ನ ಕೋಪ ಬರೋಕ್ಕಿಂತ ಮುಂಚೆ ಬಾ, ನಾವೆಲ್ಲ ಅವಳ ಹತ್ರ ಹೋಗಿ ಕ್ಷಮೆ ಕೇಳೋಣ. ಧಾಮ, ಅವಳು ರಾಕ್ಷಸಿ, ನಮ್ಮಮ್ಮ ಅಲ್ಲ. ಅಮ್ಮ ಹೇಳ್ತಿದ್ಲು, ಇಂಥ ಸಮಯದಲ್ಲಿ ನಾವು ಹೆದರಬಾರದು ಅಂತ. ನಾವು ಶಾಂತವಾಗಿರ್ಬೇಕು. ಶಾಂತವಾಗಿದ್ದು ಸಮಸ್ಯೆಯಿಂದ ಹೊರಬರೋ ಉಪಾಯ ಕಂಡಿಡಿಬೇಕು. ತುಂಟ ಬಾಲಕರೇ, ನೀವು ಒಳ್ಳೆಯ ಮಾತಿಗೆ ಹೊರಬರುವುದಿಲ್ಲ. ನನಗೆ ಯಾವುದು ಅಸಾಧ್ಯವಲ್ಲ. ಯಾವುದೇ ಗೋಡೆನು ನನ್ನನ್ನು ನಿಮ್ಮ ಹತ್ರ ಬರದ ಹಾಗೆ ತಡೆಯೋಕ್ಕಾಗಲ್ಲ. ಭೂತನಿಯ ಜೊತೆ ಆಟ. ಈಗ ಈ ಗುಹೆನೂ ಇರೋದಿಲ್ಲ, ನಿಮ್ಗೆ ಅಡಗಕ್ಕೆ ಜಾಗನೂ ಇರೋದಿಲ್ಲ. ಬೇಗ ಏನಾದ್ರೂ
ಇಷ್ಟ ಬೇಗ ಸಾಯಕ್ ಇಷ್ಟ ಇಲ್ಲ. ಮಂಗಲ, ಕೃಷ್ಣ ಏನ್ ಮಾಡ್ತಾನೋ ಮಾಡೋದೆಲ್ಲ ಪೂತ್ನಿ ಮಾಡ್ತಾಳೆ. ಅಲ್ಲಿವರೆಗೂ ನಾವ್ ಸಾಯೋದನ್ನ ಕಾಯ್ತಾ ಇರ್ಬೇಕಷ್ಟೇ. ಕಾಯೋದಲ್ಲ ಧಾಮ, ಕೈ ಮುಗಿಬೇಕು. ಅಮ್ಮ ಹೇಳ್ತಾಳೆ, ಸಮಸ್ಯೆ ಎಷ್ಟೇ ದೊಡ್ಡದಿರ್ಲಿ ಮತ್ತೆ ಯಾವುದೇ ದಾರಿ ಕಾಣ್ದಾಗ ಆಗ ನಾವು ದೇವ್ರಿಗೆ ಕೈ ಮುಗಿಬೇಕು. ಅಮ್ಮಂಗೆ ಕಷ್ಟ ಬಂದಾಗ ಇದೇ ಮಂತ್ರನೇ ಜಪ ಮಾಡ್ತಾಳೆ. ನಾವು ಕೂಡ ಹಾಗೆ ಮಾಡಬೇಕು. ಈ ಧ್ವನಿ ಯಾವುದು? ಇವರು ಆ ವಿಷ್ಣುವಿನ ಪವಿತ್ರ ಮಂತ್ರ ಜಪ ಮಾಡ್ತಿದ್ದಾರೆ. ಮೂರ್ಖ ಮಕ್ಕಳೇ, ನಿಮ್ಮನ್ನು ಈ ಪೂತನಿಯಿಂದ ಆ ಹರಿಯು ಕಾಪಾಡುವುದಿಲ್ಲ. ಇಲ್ಲ, ನನಗೆ ಈ ಧ್ವನಿ ಸಹಿಸಕ್ಕಾಗ್ತಿಲ್ಲ. ನಿಲ್ಲಿಸಿ, ನಿಲ್ಲಿಸಿ, ನನಗೆ ಈ ಧ್ವನಿ ಕೇಳಕ್ಕಾಗ್ತಿಲ್ಲ. ನಿಲ್ಲಿಸಿ, ನಿಲ್ಲಿಸಿ. ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಾರಾಯಣ. ಪ್ರಭು, ಧರ್ಮದ ಸಂಪರ್ಕವಾಗುತ್ತಲೇ ಅಧರ್ಮಿ ಪೂತನಿ ಥರಥರ ನಡುಗುತ್ತಿದ್ದಾಳೆ. ನಿಮ್ಮ ಹೆಸರಿನ ಮಹಿಮೆಯನ್ನು ಸಹಿಸಲಾಗದವಳು ನಂದಪುತ್ರನನ್ನು ಕೊಲ್ಲಲು ಹೊರಟಿದ್ದಳು. ದೇವರ್ಷಿ, ನಂದಪುತ್ರನೇ ಎಂದು ಹೇಳಿದನಲ್ಲ. ಕೆಟ್ಟದ್ದು ಅದೆಷ್ಟೇ ದೊಡ್ಡದಿರಲಿ, ನಾವು ಅದರಿಂದ ಹೆದರಬಾರದು. ನಾವು ಕೇವಲ ನಮ್ಮ ಧರ್ಮ ಮಾರ್ಗದಲ್ಲಿ ನಡೆಯಬೇಕು, ಧರ್ಮದ ರಕ್ಷಣೆ ಮಾಡಬೇಕು. ಹೀಗೆ ಮಾಡುವುದರಿಂದ ಅಧರ್ಮವು ಸ್ವಯಂ ನಾಶವಾಗುತ್ತದೆ. ನಡಿ ಪೂತನಿ, ಭಗವಂತ ಕಂಸ ನಿನ್ನನ್ನು ಕರೆಯುತ್ತಿದ್ದಾರೆ. ಈ ಮಕ್ಕಳು ಏನೇ ಹೇಳುವುದಿದ್ದರೂ ಭಗವಂತ ಕಂಸನಿಗೆ ಹೇಳು ಪೂತನಿ, ನಡಿ. ಭಗವಂತ, ನಾನು ಆ ಎಲ್ಲ ಬಾಲಕರ ಹತ್ಯೆ ಮಾಡುವುದರಲ್ಲಿದ್ದೆ. ಆದರೆ ಚಾಣೂರ ನನ್ನನ್ನು ಇಲ್ಲಿಗೆ ಕರೆತಂದು ತಪ್ಪು ಮಾಡಿದ. ಭಗವಂತ, ತಪ್ಪು ಇಲ್ಲ ಕೃಷ್ಣ, ನಾನ್ ಮಾಡಿರೋ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡ ಕೃಷ್ಣ. ಎಲ್ಲಿದ್ಯಾ ಕಂದ? ಕಂದ ಎಲ್ಲಿದ್ಯಾ? ಏನು ಪ್ರಯೋಜನ ಇಲ್ಲ ಯಶೋದೆ, ಇಲ್ಲಿ ಯಾರೂ ಇಲ್ಲ. ನನ್ ಕೃಷ್ಣನನ್ನ ಬಿಟ್ಟು ಹೋಗಕ್ ಸಾಧ್ಯ ಇಲ್ಲ. ಅವನವ್ರಮ್ಮಂಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಲ್ಲ. ಕೃಷ್ಣ, ಅಮ್ಮ ಕರಿತಾ ಇದ್ದಾಳೆ, ಎಲ್ಲಿದ್ಯಾ ನೀನು ಕೃಷ್ಣ? ಕೃಷ್ಣ, ಅಮ್ಮ 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 ಅಮ್ಮ.
ಕಂದ. ಕಂದ, ಎಲ್ಲಿ ಹೊರಟೋಗಿದ್ದೆ ಕಂದ? ಅಮ್ಮ, ನಾನು ಇಲ್ಲೇ ಇದ್ದೀನಿ, ನಿನ್ನ ಎದುರಿಗೇನೆ. ನಾನು ನಿನ್ನನ್ನು ಬಿಟ್ಟು ದೂರ ಹೋಗೋದು ಯಾವತ್ತಾದ್ರೂ ಸಾಧ್ಯನಾ ಅಮ್ಮ? ಇಲ್ಲ, ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಹೇ ನಾರಾಯಣ, ಇದು ನಿನ್ನದೇ ಕೃಪೆ. ಇಷ್ಟು ದೊಡ್ಡ ಸಂಕಷ್ಟ ಬಂದರೂ ಎಲ್ಲ ಮಕ್ಕಳು ಪೂರ್ತಿ ಸುರಕ್ಷಿತವಾಗಿದ್ದಾರೆ. ನಂದಣ್ಣ, ಎಲ್ಲ ಮಕ್ಕಳು ಇಲ್ಲಿದ್ದಾರೆ ಅಂತಂದ್ರೆ ಪೂತನಿ ಎಲ್ಲಿ ಹೋದ್ಲು? ಸರಿಯಾಗಿ ಹೇಳಿದೆ ಪೂತನಿ, ತಪ್ಪಾಗಿದೆ. ಆದರೆ ಚಾಣೂರನಿಂದಲ್ಲ, ನನ್ನಿಂದಾಗಿರುವುದು ಆ ತಪ್ಪು, ಭಗವಂತ ಕಂಸನಿಂದ. ಗೊತ್ತಿದೆಯೇ ನನ್ನ ಮೊದಲ ತಪ್ಪೇನೆಂದು? ನಿನ್ನ ಅಣ್ಣ ಬಕಾಸುರ ಹೇಳಿದನೆಂದು ನಿನ್ನನ್ನು ಹಾಗೆ ಬಿಟ್ಟೆ. ಎರಡನೆಯದ್ದು, ನಿನ್ನ ಮೇಲೆ ವಿಶ್ವಾಸವಿರಿಸಿ ದೇವಕಿಯನ್ನು ಕಾಯಲು ಬಿಟ್ಟೆ. ಹಾಗೂ ಮೂರನೆಯ ದೊಡ್ಡ ತಪ್ಪು, ದೇವಕಿಯ ಅಷ್ಟಮ ಪುತ್ರನ ಹತ್ಯೆಯ ಜವಾಬ್ದಾರಿ ನಿನಗೆ ನೀಡಿದ್ದು. ತಪ್ಪು, ತಪ್ಪು, ತಪ್ಪಿನ ಮೇಲೆ ತಪ್ಪು. ಯಾರಾದರೂ ಇಷ್ಟು ತಪ್ಪು ಮಾಡಿದ ಮೇಲೆ ಅವರಿಗೆ ದಂಡನೆಯಾಗಲೇಬೇಕು. ಅದು ಭಕ್ತನಾಗಲಿ ಭಗವಂತನಾಗಲಿ. ಭಗವಂತ ಕಂಸನ ವಿಧಾನದಲ್ಲಿ ಈ ತಪ್ಪಿಗೆ ಶಿಕ್ಷೆ ಏನು? ಮೌನವೇಕೆ? ನಿನಗೇನು ಭಗವಂತ ಕಂಸನ ವಿಧಾನವೇನೆಂದು ತಿಳಿದಿಲ್ಲವೇ? ಭಗವಂತ, ನಿಮ್ಮ ವಿಧಾನಕ್ಕನುಸಾರವಾಗಿ ಇಂತಹ ತಪ್ಪಿಗೆ ಶಿಕ್ಷೆ ಮೃತ್ಯುವಾಗಿದೆ. ಮೃತ್ಯುದಂಡ. ಮೃತ್ಯುದಂಡ, ಎಷ್ಟು ಸುಂದರ ಹೆಸರು! ಭಗವಂತ ಕಂಸನ ಶಿಕ್ಷಾ ವಿಧಾನದಲ್ಲಿ ಇದೊಂದೇ ಶಬ್ದವಿರುವುದು ಪೂತನೆ. ಮೃತ್ಯು, ಮೃತ್ಯುದಂಡ. ನಿನ್ನ ಜೀವ ಉಳಿಸಿ ತಪ್ಪು ಮಾಡಿದ್ದೆ ನಾನು. ತಗೋ, ನನ್ನ ಈ ತಪ್ಪಿಗೆ ದಂಡನೆ ನೀಡು ಪೂತನಿ. ತಪ್ಪಾಗಿದೆ ನನ್ನಿಂದ. ನನಗೆ ನನ್ನ ತಪ್ಪನ್ನು ಸಹಿಸಲಾಗುತ್ತಿಲ್ಲ. ತೆಗೆದುಕೋ, ಶಿಕ್ಷೆ ನೀಡು, ಹತ್ಯೆ ಮಾಡು ನನ್ನನ್ನು. ಭಗವಂತ, ನೀವು ಏನು ಹೇಳುತ್ತಿರುವಿರಿ? ನಾನು ನಿಮ್ಮ ಹತ್ಯೆ ಮಾಡುವುದೇ? ನಿನಗೆ ಮನಸ್ಸಿದ್ದರೂ ಹತ್ಯೆ ಮಾಡಲಾರೆ. ಒಂದು ಕೆಲಸ ಮಾಡಬಹುದು. ಒಂದು ವೇಳೆ ಭಗವಂತನೇ ತಪ್ಪು ಮಾಡಿದರೆ ಭಕ್ತ ಅದನ್ನು ತನ್ನ ತಪ್ಪೆಂದು ಸ್ವೀಕರಿಸಿ ಭಗವಂತನ ತಪ್ಪಿಗೆ ಶಿಕ್ಷೆಯನ್ನನುಭವಿಸಬಹುದು. ನನಗೆ ಇದೊಂದೇ ಮಾರ್ಗ ಉಳಿದಿರುವುದು, ನನ್ನ ಪಾಪದಿಂದ ಮುಕ್ತಿ ಹೊಂದಲು. ಭಗವಂತ ಕಂಸನ ತಪ್ಪಿನ ದಂಡವನ್ನು ನೀನು ಅನುಭವಿಸಬೇಕು ಪುತ್ನಿ. ಒಳ್ಳೆಯದಾಗಲಿ. ಭಗವಂತ ಕಂಸ ಪರಮ ಭಕ್ತೆ ಪೂತನಿಗೆ ಇಂದು ಮುಕ್ತಿ ನೀಡುತ್ತಿದ್ದೇನೆ. ಕಂಸನಿಗೆ ಬಕಾಸುರನ ಪ್ರಣಾಮಗಳು.
ಭಗವಂತ ಕಂಸನಿಗೆ ಜಯವಾಗಲಿ. ಭಗವಂತ ಕಂಸ, ನಿಮ್ಮ ಅಧಿಪತ್ಯ ಸ್ವೀಕರಿಸುವಾಗ ನೀವು ನನಗೆ ವಚನ ನೀಡಿದ್ದೀರಿ. ನನ್ನ ಸೋದರಿ ಪೂತನಿಗೆ ಯಾವ ಹಾನಿ ಮಾಡುವುದಿಲ್ಲ ಎಂದಿದ್ದೀರಿ. ಇಂದು ನೀವು ಹೇಗೆ ವಚನ ಭ್ರಷ್ಟರಾಗಲು ಸಾಧ್ಯ? ಭಗವಂತ ಏನು ಬೇಕಿದ್ದರೂ ಮಾಡಬಹುದು. ವಚನವನ್ನು ನಾನಲ್ಲ, ನೀನು ಮುರಿದಿರುವೆ ಬಕಾಸುರ. ನೆನಪಿದೆಯೇ? ನಿನ್ನ ಪರಾಜಯವಾದಾಗ ನೀನು ಏನು ಹೇಳಿದ್ದೆ ಬಕಾಸುರ? ಭಗವಂತ ಕಂಸ, ನನ್ನ ಸಹೋದರಿ ಸರ್ವಶಕ್ತಿಶಾಲಿ, ಇವಳಿಗೆ ಯಾವ ಕಾರ್ಯವೂ ಅಸಂಭವವಲ್ಲ. ಇವಳು ನಿಮ್ಮ ಸೇವೆ ಮಾಡುತ್ತಾಳೆ, ನಿಮ್ಮ ದಾಸಿಯನ್ನಾಗಿಸಿಕೊಳ್ಳಿ. ಕಳೆದ 5 ವರ್ಷಗಳಲ್ಲಿ ಒಬ್ಬ ಬಾಲಕನನ್ನು ಶೋಧಿಸಲಿಲ್ಲ ಇವಳು. ಏನು ಮಾಡಲಿ ಇವಳನ್ನು? ಇಂತಹ ಸೋತ ಜೀವನಕ್ಕಿಂತಲೂ ಮೃತ್ಯು ಒಳ್ಳೆಯದಲ್ಲವೇ? ಒಂದು ಅವಕಾಶ ಭಗವಂತ, ಕೇವಲ ಒಂದು ಅವಕಾಶ ನೀಡಿ ನನ್ನ ತಂಗಿಗೆ. ಈ ಬಾರಿಯೂ ಅವಳೇನಾದರೂ ಸೋತರೆ ನಾನೇ ಅವಳ ಹತ್ಯೆ ಮಾಡುತ್ತೇನೆ. ಕಂದ, ಯಾಕೆ ನೀನ್ ಹೀಗ್ ಮಾಡ್ದೆ? ಅಮ್ಮನ ಬಗ್ಗೆ ಒಂದ್ಸಲನೂ ಯೋಚನೆ ಮಾಡ್ಲಿಲ್ವಾ ನೀನು? ಮತ್ತೆ ಗೊಲ್ಲ ಬಾಲರ ಅಮ್ಮಂದ್ರು ಎಷ್ಟು ದುಃಖ ಪಡ್ತಾರೆ ಅಂತಾನೆ ಯೋಚಿಸ್ಲಿಲ್ವಾ ನೀನು? ಅಮ್ಮ, ನಾನಿದೆಲ್ಲ ಅಮ್ಮಂದಿರ್ಗಾಗೇ ಮಾಡಿದ್ದು. ಅಂದ್ರೆ ನನಗರ್ಥ ಆಗ್ಲಿಲ್ಲ. ಅಮ್ಮ, ನಾನು ನಿನ್ಗೆ ನೋವು ಕೊಡಬಾರ್ದು ಅಂತಿದ್ದೆ. ನಾನು ಹೇಳ್ಬೇಕು ಅಂತ ಇದ್ದಿದ್ದು ಇಷ್ಟೇ ಅಮ್ಮ. ಹೇಗೆ ನಮ್ಮಿಂದ ದೂರ ಆದಾಗ ನೀವು ಅಮ್ಮಂದಿರು ದುಃಖ ಪಡ್ತೀರೋ, ಹಾಗೆ ಕರುಗಳಿಂದ ದೂರ ಆಗಿ ಹಸುಗಳಿಗೂ ಎಷ್ಟು ದುಃಖ ಆಗುತ್ತಲ್ವ ಅಮ್ಮ. ಮತ್ತೆ ನನ್ನ ಮಾತು ಯಾರು ಕೇಳ್ತಾನೆ ಇರ್ಲಿಲ್ಲ. ಅದಕ್ಕೆ ನಾನು ಇಷ್ಟೆಲ್ಲ ಮಾಡ್ಬೇಕಾಯ್ತು. ಪ್ರಭು, ಇಷ್ಟು ಸರಳವಾಗಿ ನಂದಪುತ್ರನು ಎಷ್ಟು ದೊಡ್ಡ ಮಾತು ಹೇಳಿದನು. ಸೃಷ್ಟಿಯಲ್ಲಿ ಎಲ್ಲ ಜೀವಗಳು ಒಂದೇ ಸಮಾನ ಎಂದು. ಅವು ಪ್ರಾಣಿಗಳೇನೋ ಹೌದು, ಆದರೆ ಅವುಗಳ ಸಂವೇದನೆ ಒಂದೇ ಸಮನಾಗಿರುತ್ತದೆ. ಎಲ್ಲ ಜೀವಗಳು ಪ್ರಭುವಿನ ವಾಸವೇ ಆಗಿದೆ. ನಿನಗೆ ನಿನ್ನ ಸೋದರಿಯ ಮೇಲಿರುವ ಈ ಪ್ರೇಮವನ್ನು ನೋಡಿ ನನಗೆ ನನ್ನ ಸೋದರಿ ದೇವಕಿ, ನನ್ನ ಪ್ರೇಮವು ಹೀಗೆಯೇ ಬಕಾಸುರ. ಎಷ್ಟು ಬಾರಿ ಅವಳ ಹತ್ಯೆ ಮಾಡ ಹೋದರೂ ಮಾಡಲಾಗದು. ಅವಳನ್ನು ಜೀವಂತವಾಗಿ ನೋಡುವ ಆಸೆ. ನಿನ್ನ ಪ್ರೇಮ ಕೇವಲ ನನಗೆ ಅರ್ಥವಾಗುವುದು ಬಕಾಸುರ. ಹೋಗು ಹೋಗು, ನಿನಗೆ ಅವಕಾಶ ನೀಡಿದ್ದೇನೆ. ನನ್ನ ಸಹೋದರಿ ದೇವಕಿ ಸಾಯುವ ಮೊದಲೇ ಅವಳ ಪುತ್ರನನ್ನು ಕರೆದುತ. ನನ್ನ ಸಹೋದರಿ ತನ್ನ ಅಷ್ಟಮ ಪುತ್ರನ ಶವವನ್ನು ನೋಡಿ ಶಾಂತಿಯಿಂದ ಸಾಯಲಿ. ಹೋಗು. ಈ ಬಾರಿ ನಿನ್ನ ಸೋದರಿ ಸೋತರೆ ಬಕಾಸುರ. ಆನಂದವೋ ಆನಂದ! ನಿನ್ನ ಕೈಯಲ್ಲಿ ಅವಳ ಕತ್ತು. ಮನಸ್ಸು ಸಂತೋಷದಿಂದ ತಕ 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 ತಕವೆಂದು ಕುಣಿಯುವುದು. ಅಮ್ಮ, ನಾನಿನ್ನೆಲ್ಲ ಯಾಕೆ ಮಾಡಿದ್ ಗೊತ್ತಾ? ಯಾಕಂದ್ರೆ ಗೋಪಿಕೆಯರಿಗೆ ಕರುಗಳ ಹಸುಗಳ ಪ್ರೀತಿ ಬಗ್ಗೆ ಗೊತ್ತಾಗ್ಲಿ ಅಂತ. ಹೇಗೆ ನಮ್ಮತ್ತೆ ಹಾಗೇನೆ ಗೋಮಾತೆ. ಈಗ ನೀನೇ ಹೇಳು, ನಾನೇನಾದ್ರೂ ತಪ್ಪು ಮಾಡಿದ್ನ ಅಮ್ಮ? ಇಲ್ಲ ಕಂದ, ನೀನ್ ಯಾವ ತಪ್ಪು ಮಾಡಿಲ್ಲ. ಆದ್ರೆ ನಮ್ಗೆಲ್ಲ ನಾವುಗಳು ಮಾಡಿರೋ ತಪ್ಪಿನ ಅರಿವು ಮೂಡಿಸಿದ್ಯಾ ನೀನು. ನಮ್ ಕಣ್ ತೆರೆಸಿದ್ಯಾ ನೀನು. ವಿಧಿಸುತ್ತಲೀ ಪರಿ ನೋವ ದೀರ್ಘಾಯುವ ನೀಡುವೆಯೇತಕ್ಕೆ ದೇವಾ. ಸಂಕಟವಿದರಿನ್
ಮುಕ್ತಗೊಳಿಸು ಜಗ ಪಾಲಕ ಮಹಾನುಭಾವ. ಬರುವದೆಂದಿಗೋ ನಂಬುಗೆ ಭರವಸೆ ಬೆಳಗದು ಬಡಬಾಡಿನಲಿ. ಎಂದಿಗೆ ವಿಧಿ ಕಷ್ಟಗಳ ಕಳೆಯುವನೋ ಕರುಣದಲ್ಲಿ. ಬೆಣ್ಣೆಯ ಮುದ್ದೆಯ ಸವಿದನು ಬಾಲ, ಮಾತೆಯ ಶೋದೆ ತಿನಿಸಿದಳೆಲ್ಲ. ಬೆಣ್ಣೆಯ ಮುದ್ದೆಯ ಸವಿದನು ಬಾಲ. ಅಮ್ಮ, ಶಾರದೆ ನನ್ನ ಕರೀತಿದ್ದಳಮ್ಮ. ಹಾ ಕಂದ, ಮೊದ್ಲು ನಿನ್ ಬೆಣ್ಣೆ ಖಾಲಿ ಮಾಡು, ಆಮೇಲೆ ಶಾರದೆ. ಅಮ್ಮ, ನಾನು ಹೋಗ್ತಿದ್ದೀನಿ. ಕೃಷ್ಣ, ಅಮ್ಮ ನೀನು? ಹಾ ನಾನೇ. ಬಾಯಿಲಿ ಇಲ್ಲಿ ಕೂತ್ಕೋ. ಬೆಣ್ಣೆ ಖಾಲಿ ಮಾಡೋವರೆಗೂ ಮನೆಯಿಂದ ಹೊರಗೆ ಹೋಗೋ ಹಾಗಿಲ್ಲ. ನಾನ್ ಬೆಣ್ಣೆ ತಿಂದಿಲ್ಲ ಅಂದ್ರೆ ನನ್ ಗೆಳೆಯರ್ನ ನೋಡಕ್ಕಾಗಲ್ವಾ? ಖಂಡಿತ ಆಗಲ್ಲ. ನಿನ್ನೇನು ಬೆಣ್ಣೆ ತಿಂದೆ ಮನೆಯಿಂದ ಹೊರಗೆ ಹೋಗಿದ್ದೆ ನೀನು. ಮೊದಲು ಬೆಣ್ಣೆ ಖಾಲಿ ಮಾಡು, ಆಮೇಲೆ ಗೆಳೆಯರ್ನ ಭೇಟಿ ಮಾಡು. ಆದ್ರೆ ಅಮ್ಮ. ಕೃಷ್ಣ, ನೀನ್ ಬೆಣ್ಣೆ ತಿಂದು ಮುಗಿಸ್ಲಿಲ್ಲ ಅಂದ್ರೆ ನಾನ್ ನಿನ್ ಜೊತೆ ಮಾತಾಡಲ್ಲ. ಸರಿ ಅಮ್ಮ. ಅಮ್ಮ ನಾನು ಹೊರಟೆ, ಅಮ್ಮ ನಾನು ಹೊರಟೆ, ಅಮ್ಮ ನಾನು ಕೃಷ್ಣ, ಕಂದ ನಿಂತ್ಕೋ. ಏ ಶಾರದೆ, ನೀನ್ ಬಂದ್ಬಿಟ್ಯಾ? ನೀನು ಹೊಟ್ಟೆ ತುಂಬಾ ಹಾಲು ಕುಡ್ತೀಯಾ? ಗೋಪಿಕೆಯರು ಇವತ್ ನಿನ್ ತಾಯಿ ಹತ್ರ ಹೋಗೋದನ್ನ ತಡೆಯಲಿಲ್ವಾ? ಯಶೋದೆ, ಯಶೋದೆ, ಸ್ವಲ್ಪ ನಿಂತ್ಕೋ. ಯಾಕೆ ಈಗ ಓಡೋಗ್ತಿದ್ಯಾ? ನೋಡಿ ಅವನ್ನ, ಕೃಷ್ಣ ತಿನ್ನೋದೇ ಇಲ್ಲ ಅಂತಾನೆ. ಎಷ್ಟೊತ್ತಿಂದ ಬೆಣ್ಣೆ ತಿನ್ಸೋದಕ್ ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೆ ಓಡೆ ಹೋಗ್ಬಿಟ್ಟ. ಕೃಷ್ಣ, ಸ್ವಲ್ಪ ನಿಂತ್ಕೋತೀಯಾ? ನಿನಗ್ ಗೊತ್ತು ತಾನೆ, ಕೃಷ್ಣ ಅಂತೂ ಏನು ತಿನ್ನೋದೇ ಇಲ್ಲ. ಎಲ್ಲಾ ಬೆಣ್ಣೆನೂ ಈ ಮಡ್ಕೆನೆ ತಿಂದ್ಬಿಡುತ್ತೆ. ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ಇದು ತಾಯಿ ಪ್ರೀತಿ. ಇನ್ನು ಇದ್ರಲ್ಲಿ ಎಷ್ಟೊಂದು ಬೆಣ್ಣೆ ಮಿಕ್ಕಿದೆ ನೋಡಿ. ಕಂದ, ನಿಜಾನೇ ಹೇಳ್ದೆ, ಅಮ್ಮನ್ ಪ್ರೀತಿ ಏನು ಅಂತ ಒಬ್ಬ ಅಪ್ಪನ್ ಗೊತ್ತಾಗಲ್ಲ. ಕೃಷ್ಣ, ಹಾಲಿನ ಆಸೆಯಲ್ಲಿ ನಾವು ಎಷ್ಟು ಕುರುಡಾಗಿದ್ವಿ ಅಂದ್ರೆ, ಕಂಸ ನಮಗೇನ್ ಅನ್ಯಾಯ ಮಾಡ್ತಿದ್ದಾನೋ ನಾವು ಅದನ್ನೇ ಕರುಗಳಿಗೆ ಮಾಡ್ತಿದ್ವಿ. ಹೌದು ಕೃಷ್ಣ, ನೀನ್ ಹೇಳಿದ್ ನಿಜ. ಹಸುಗಳ ಹಾಲಿನ ಮೇಲೆ ಮೊದಲನೇ ಅಧಿಕಾರ ಕರುಗಳದೇ ಇರುತ್ತೆ. ಕೃಷ್ಣ, ನೀನ್ ಇಲ್ದೇ ಹೋಗಿದ್ರೆ ನಮ್ಗೆ ಯಾವತ್ತೂ ತಿಳಿತಾನೆ ಇರ್ಲಿಲ್ಲ. ನಮಗ್ ಗೊತ್ತಿಲ್ದೇನೆ ಹಸು ಮತ್ತು ಕರುಗಳಿಗೆ ಎಷ್ಟೊಂದು ಅನ್ಯಾಯ ಮಾಡ್ತಿದೀವಿ ಅಂತ. ಇನ್ಮುಂದೆ ಈ ಹಗ್ಗಗಳ ಅಗತ್ಯನೇ ಇಲ್ಲ. ಇವತ್ತಿಂದ ಯಾವ ಕರುನು ಅದರ ಅಮ್ಮನಿಂದ ದೂರ ಇರಲ್ಲ. ಯಾಕಂದ್ರೆ ಇವತ್ತಿಂದ ಇಡೀ ಗೋಕುಲದಲ್ಲಿ ಯಾವ ಕರುನು ಯಾರು ಕಟ್ ಹಾಕಲ್ಲ. ಅಂದ್ರೆ ಹೇಗೆ ಕೃಷ್ಣ ಮತ್ತೆ ಯಶೋದೆ ಮಾತೆ, ಹಾಗೇನೆ ಕರು ಮತ್ತೆ ಗೋಮಾತೆ.
ನಾರಾಯಣ ನಾರಾಯಣ, ನಂದಪುತ್ರನು ಧನ್ಯ ಹಾಗೂ ಧನ್ಯವಾಯಿತು ಅವನ ಲೀಲೆ. ನೋಡಿ ಪ್ರಭು, ಎಷ್ಟು ಸುಲಭವಾಗಿ ಇಷ್ಟು ದೊಡ್ಡ ಸಮಸ್ಯೆಯನ್ನು ಅಂತ್ಯಗೊಳಿಸಿದ. ದೇವರ್ಷಿ, ಈ ಘಟನೆಯು ಕೇವಲ ಒಂದು ಸಂಕೇತ. ಜಗತ್ತಿನಲ್ಲಿ ನಡೆವ ಶ್ರೀಕೃಷ್ಣನ ಲೀಲೆ ಹಾಗೂ ಕಾರ್ಯಗಳಿಗೆ ಆರಂಭ. ನಾರದರೆ ಸತ್ಯವೇನೆಂದರೆ, ಇಂದು ಈ ಜಗತ್ತಿನಲ್ಲಿ ಕೃಷ್ಣನು ಒಂದು ಮಹಾಯಜ್ಞದ ಆರಂಭ ಮಾಡಿದ್ದಾನೆ. ಇದರಲ್ಲಿ ಜಗತ್ತಿನಲ್ಲಿ ನಡೆದು ಬರುತ್ತಿರುವ ರೂಢಿ, ಮೂಢನಂಬಿಕೆಗಳು, ಆಡಂಬರಗಳ ಆಹುತಿ ಕೊಡಲಾಗುತ್ತದೆ. ಏಕೆಂದರೆ ಶ್ರೀಕೃಷ್ಣ ಅವತಾರದ ಉದ್ದೇಶ ಪಾಪದ ಅಂತ್ಯ ಮಾಡಿ ಕೇವಲ ಧರ್ಮಸ್ಥಾಪನೆ ಮಾತ್ರವಲ್ಲ, ಆದರೆ ಜನರ ಹೃದಯದಲ್ಲಿ ಪ್ರೇಮ, ಸಂವೇದನೆ ಹಾಗೂ ಸದ್ಗುಣಗಳ ಬೀಜ ಬಿತ್ತುವುದಾಗಿದೆ. ಇದೇ ಮಾನವ ಜೀವನದ ಆಧಾರ, ಹಾಗೂ ಈ ಸದ್ಗುಣಗಳಿಂದಲೇ ಸೃಷ್ಟಿಯ ವಿಕಾಸ ಸಾಧ್ಯ. ಅಕ್ಕ, ಕೃಷ್ಣ ಅಂತೂ ಗೋಕುಲದಲ್ಲಿ ಹಾಲಿನ ಕ್ರಾಂತಿನೇ ಮಾಡಿದಾನೆ. ಕರುಗಳನ್ನೆಲ್ಲ ಕಟ್ ಹಾಕ್ತಾ ಇರೋದ್ರಿಂದ ಈಗ ಹಸುಗಳೆಲ್ಲ 2 ಪಟ್ಟು ಹಾಲು ಕೊಡ್ತಿದ್ದಾವೆ. ಅಕ್ಕ, ನಿಮಗೆ ಎಷ್ಟು ಹಾಲು ಬೇಕೋ ಅಷ್ಟು ಹಾಲನ್ನು ತಗೊಂಡು ಹೋಗಿ. ಯಾಕಂದ್ರೆ ಈಗ ನಮ್ಗೆ ಅರ್ಥ ಆಗಿದೆ, ಪ್ರೀತಿನ ಹಂಚೋದ್ರಿಂದ ಕಡಿಮೆ ಆಗಲ್ಲ, ಇನ್ನೂ ಹೆಚ್ಚಾಗತ್ತೆ ಅಂತ. ಸಾಕು ಸಾಕು ಸಾಕು, ನನಗೆ ಎಷ್ಟು ಅವಶ್ಯಕತೆ ಇತ್ತು ಅಷ್ಟು ಹಾಲು ಸಿಕ್ತು. ಆದರೆ ನನ್ನ ಬಾಲಭೋಜನ ಇನ್ನೂ ಪೂರ್ತಿಯಾಗಿಲ್ಲ. ನೀವೆಲ್ಲ ನಿಮ್ಮ ಬಾಲಕರನ್ನ ತಪ್ಪದೆ ಬಾಲಭೋಜನಕ್ಕೆ ಕಳಿಸ್ಕೊಡಿ. ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊತೀನಿ, ಇವತ್ತು ಶರತ್ ಹುಣ್ಣಿಮೆಯ ರಾತ್ರಿ ನಿಮ್ಮ ಮಕ್ಕಳನ್ನೆಲ್ಲ ಬಾಲಭೋಜನಕ್ಕೆ ಕಳಿಸಿಕೊಡಿ. ಚಿಂತೆ ಮಾಡಬೇಡಿ ಅಕ್ಕ, ನಿಮ್ ಸಂಕಲ್ಪಕ್ಕೆ ಯಾವ ಅಡ್ಡಿನೂ ಬರಲ್ಲ. ಅಮ್ಮ, ಯಶೋದೆ ಅಕ್ಕ, ನಿನ್ನ ಮಗ ಕೃಷ್ಣನ್ನ ತಪ್ಪದೆ ಕಳಿಸು. ಯಾರಿಗ್ ಗೊತ್ತು, ನನ್ನ ಜೀವನದಲ್ಲಿ ಇಂತಹ ಮುದ್ದಾದ ಮಗುವಿಗೆ ಪಾಯಸ ತಿನ್ಸೋ ಅವಕಾಶ ಮತ್ತೆ ಸಿಗುತ್ತೋ ಇಲ್ವೋ. ನಾನು ತಪ್ಪದೇ ಬರ್ತೀನಿ. ಯಾರಿಗ್ ಗೊತ್ತು, ಈ ತರ ಪ್ರೀತಿಯಿಂದ ಪಾಯಸ ತಿನ್ಸೋರು ಮತ್ತೆ ಸಿಗ್ತಾರೋ ಇಲ್ವೋ. ಸರಿ, ನಾನಿನ್ ಬರ್ತೀನಿ. ಇವತ್ತು ಈ ಪೂತನಿ ತೋರಿಸ್ತಾಳೆ ಈ ಪೂತನಿಗೆ ಯಾವುದು ಅಸಂಭವ ಅಲ್ಲ ಅಂತ. ಈ ಎಲ್ಲ ಮಕ್ಕಳು ಸತ್ ಮೇಲೇನೆ
ಪೂತನಿಯ ಹಣೆಗಂಟಿದ ಸೋಲಿನ ಕಳಂಕ ಶಾಶ್ವತವಾಗಿ ಅಳಿಸೋಗುತ್ತೆ. ಗೋಕುಲದ ಮುಗ್ಧ ಬಾಲಕರೇ, ಎಷ್ಟು ಉತ್ಸಾಹದಿಂದ ನಿಮ್ಮ ಮೃತ್ಯು ಭೋಜನಕ್ಕೆ ಬರುತ್ತಿದ್ದೀರಿ. ನನ್ನ ವಿಷದ ಪಾಯಸ ತಿಂದ್ಮೇಲೆ ಇಲ್ಲಿಂದ ಯಾರು ಜೀವಂತ ಹೋಗೋದಿಲ್ಲ. ಬನ್ನಿ ಬನ್ನಿ ಮಕ್ಳೇ, ಇವತ್ ನೀವೆಲ್ಲ ಇಲ್ಲಿಗೆ ಬಂದಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಹೇಗ್ ಬರ್ದೇ ಇರಕ್ಕಾಗತ್ತೆ? ನೀವೆಷ್ಟು ಪ್ರೀತಿಯಿಂದ ನಮ್ಮನ್ನೆಲ್ಲ ಕರೆದ್ರಿ. ಅದು ನಮ್ಮಮ್ಮ ಹೇಳ್ತಾಳೆ, ಶತ್ರುಗಳು ಪ್ರೀತಿಯಿಂದ ಕರೆದ್ರು ಹೋಗ್ಲೇಬೇಕು ಅಂತ. ಮತ್ ನೀವು ಪ್ರೀತಿಯಿಂದ ಕರೆದ್ರಿ, ನಾವು ಬರ್ದೇ ಇರಕ್ಕಾಗತ್ತಾ? ಖಂಡಿತ. ಇವತ್ತು ಶರತ್ ಹುಣ್ಣಿಮೆಯ ಶುಭರಾತ್ರಿ ಅಲ್ವಾ? ಇವತ್ತು ನನಗೆ ನನ್ನ ಜೀವನದಲ್ಲಿ ದೊಡ್ಡ ಪುಣ್ಯ ಸಿಗೋದಿದೆ. ನನ್ನ ಭಗವಂತ, ನನ್ನ ಈಶ್ವರ ಯಾರು ನನ್ನಿಂದ ಸಿಟ್ಟಾಗಿದ್ರು ನಿಮ್ಗೆ ಪಾಯಸ ತಿನ್ಸ್ತಿದ್ದಂಗೆ ಅವ್ರ ಸಿಟ್ಟೆಲ್ಲ ಹೊರಟೋಗುತ್ತೆ. ನೀವು ನಮ್ಗೆ ವಿಷ ಏನ್ ತಿನ್ನಿಸ್ತಿಲ್ಲ ಅಲ್ವಾ? ಪಾಯಸ ತಿನ್ನಿಸ್ತಿದ್ರ? ಪಾಯಸ, ಖೀರ್ ತಿಂದ್ಮೇಲೆ ತುಂಬಾ ಸಂತೋಷ ಆಗೋದು ನಮ್ಮೆಲ್ರಿಗೂ ತಾನೇ. ಈ ಕೃಷ್ಣ ಮತ್ತೆ ಅವನ ಮಾತು, ನಾನು ಏನ್ ಯೋಚನೆ ಮಾಡ್ತೀನೋ ಅದು ಅವನಿಗೆ ಗೊತ್ತಾಗುತ್ತೇನೋ ಅಂತ ನನಗೆ ಒಮ್ಮೊಮ್ಮೆ ಅನ್ಸುತ್ತೆ. ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ 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 ನಾ ಹಾ ಹಾ ನಾ ಅಂದ್ರೆ ನಿಮ್ಗೆಲ್ಲ ಪಾಯಸ ತಿನ್ನಿಸ್ಬೇಕಲ್ಲ ಅಷ್ಟೇ, ಅದನ್ನೇ ಯೋಚಿಸ್ತಿದ್ದೆ. ಮತ್ತೆ ಬೇಗ ಬೇಗ ಪಾಯಸ ತಿನ್ಸಿ. ಅಮ್ಮ ಹೇಳ್ತಾಳೆ ಊಟ ಬಡಿಸೋದಿಕ್ಕೆ ಇಷ್ಟೊಂದು ಯೋಚನೆ ಮಾಡಬಾರ್ದು ಅಂತ. ಖಂಡಿತ ಸತ್ಯನೇ ಹೇಳಿದಾಳೆ ನಿಮ್ಮಮ್ಮ. ನಾನ್ ನಿಮ್ಗೆ ಪಾಯಸ ಬಡಿಸೋಕೆ ಸ್ವಲ್ಪನೂ ತಡ ಮಾಡೋದಿಲ್ಲ. ಬನ್ನಿ, ಇಲ್ಲಿ ಕುತ್ಕೊಳ್ಳಿ. ನಾರಾಯಣ ನಾರಾಯಣ ಪ್ರಭು, ಪೂತನಿಯ ಈ ವಿಷದ ಪಾಯಸವನ್ನು ಗೋಪಬಾಲರು ತಿಂದು ಬಿಟ್ಟರೆ ಅನರ್ಥವಾಗುತ್ತದೆ ಪ್ರಭು. ಕಾಲಕೋಟನ ವಿಷದಿಂದ ಯಾವ ಬಾಲಕರು ಜೀವಿಸುವುದಿಲ್ಲ. ಏನಾದರೂ ಮಾಡಿ ಪ್ರಭು, ಏನಾದರೂ ಮಾಡಿ. ಮಾಯೆಗೆ ಮರಣವೋ ನನಗೂ, ನಾವು ಮರಣಿಸಲು ದೇಹ ಸಾಯುವುದು. ಪ್ರಭು, ಇಂತಹ ಸಂಕಷ್ಟ ಸಮಯದಲ್ಲಿಯೂ ನಿಮಗೆ ಒಗಟು ನೆನಪಾಗುವುದೇ? ಶರೀರವೇ ಇಲ್ಲವಾದಲ್ಲಿ ಯಾವ ಮನುಷ್ಯನಾದರೂ ಹೇಗೆ ಕಾರ್ಯ ಮಾಡುತ್ತಾನೆ? ದೇವಿ, ಜೀವನದ ಮಾಯೆಯಲ್ಲಿ ಬಂಧಿಸಲ್ಪಟ್ಟಿರುವ ಎಲ್ಲರೂ ಅವರವರ ಕಾರ್ಯವನ್ನು ಮಾಡುತ್ತಿದ್ದಾರಲ್ಲವೇ? ಪೂತನಿ ಅವಳ ಕಾರ್ಯ ಮಾಡುತ್ತಿದ್ದಾಳೆ. ಏಕೆಂದರೆ ಈ ಬಾರಿ ಅವಳು ಸೋತರೆ ಕಂಸ ಅವಶ್ಯವಾಗಿ ಅವಳ ಹತ್ಯೆ ಮಾಡುತ್ತಾನೆ. ಕಂಸ ಆತನ ಕಾರ್ಯ ಮಾಡುತ್ತಿದ್ದಾನೆ. ಅವನಿಗೂ ತಿಳಿದಿದೆ ಮಾತೆ ದೇವಕಿಯ 8ನೇ ಪುತ್ರ ಜೀವಂತವಿದ್ದರೆ ಅವನ ಮೃತ್ಯು ಸುನಿಶ್ಚಿತವೆಂದು. ಹಾಗೂ ಕೃಷ್ಣ ಅವನ ಕಾರ್ಯ ಮಾಡುತ್ತಿದ್ದಾನೆ. ಅವನ ಅವತಾರದ ಒಂದು ಉದ್ದೇಶ ದುರಾಚಾರಿ ಕಂಸನ ಅಂತ್ಯ ಮಾಡುವುದಾಗಿದೆ. ದೇವಿ, ಜೀವನ, ಮರಣ ಮತ್ತು ಕರ್ಮದ ನಡುವೆ ಒಂದು ತೆರೆ ಇದೆ. ಯಾರೇ ಆಗಲಿ ಈ ಮಾಯೆಯ ತೆರೆಯನ್ನ ಅವರ ಕಾರ್ಯದಿಂದ ಸರಿಸುತ್ತಾರೋ ಅಂತ್ಯದಲ್ಲಿ ವಿಜಯ ಅವರದ್ದೇ ಆಗಿರುತ್ತದೆ. ಬರೀ ಒಂದು ಹಿಡಿ ಪಾಯಸ, ನಿಮ್ಮೆಲ್ಲರ ಸಾವು ನಿರಾಯಾಸ. ಆಹಾ, ಪಾಯಸ ಎಷ್ಟು ಪರಿಮಳ ಬೀರ್ತಿದೆ ಅಂದ್ರೆ ಎಷ್ಟು ಪರಿಮಳ! ನಾ ಭೂತೋ ನಾ ಭವಿಷ್ಯತಿ. ನೀವೆಲ್ಲ ನಿಮ್ಮಿಡೀ ಜೀವನದಲ್ಲಿ ಇಷ್ಟು ರುಚಿಯಾದ ಪಾಯಸನ ಹಿಂದೆ ಯಾವತ್ತೂ ತಿಂದಿರಲ್ಲ, ಮುಂದೆ ಇನ್ಯಾವತ್ತೂ ತಿನ್ನಲ್ಲ. ನಮ್ಮ ಅಮ್ಮ ತೆಗಿಯೋ ಬೆಣ್ಣೆಗಿಂತ
ರುಚಿಯಾಗಿರುತ್ತಾ ನೀವು ಮಾಡೋ ಪಾಯಸ? ಕೃಷ್ಣ, ನಿನ್ನ ಅಮ್ಮ ಕೈಗೆ ಮೆತ್ತೋ ಬೆಣ್ಣೆ ಎಲ್ಲಿ? ಮತ್ತೆ ನಾನ್ ರುಚಿಯಾಗಿ ಮಾಡಿರೋ ಪಾಯಸ ಎಲ್ಲಿ? ನೀನ್ ಒಂದ್ಸಲ ಈ ಪಾಯಸ ತಿಂದ್ರೆ ನೀನ್ ಮನೇಲಿ ಮಾಡಿರೋ ಬೆಣ್ಣೆನ ಮರ್ತೇ ಬಿಡ್ತೀಯಾ? ಅಷ್ಟೊಂದು ರುಚಿಯಾಗಿರೋ ಪಾಯಸನ ಇವತ್ತಂತೂ ನಾನು ಹೊಟ್ಟೆ ತುಂಬಾ ತಿಂತೀನಿ. ಕೃಷ್ಣ, ಹೊಟ್ಟೆ ತುಂಬಾ ತಿನ್ನೋದು ಅಂದ್ಯಲ್ಲ, ಅದೇನು ಅಂತ ನಂಗೆ ಗೊತ್ತಿದೆ. ನಿನಗ್ ನೆನ್ಪಿರ್ಲಿ, ಇಲ್ಲಿಗೆ ನೀನೊಬ್ನೇ ಅಲ್ಲ, ನಾವೆಲ್ರೂ ತಿನ್ನಕ್ ಬಂದಿದೀವಿ. ಕೃಷ್ಣ, ಹಿಂದಿನ ಸಲ ನೀನು ಹೊಟ್ಟೆ ತುಂಬಾ ಬೆಣ್ಣೆ ತಿಂತೀನಿ ಅಂದಾಗ ನಮ್ಗೆ ಬೆಣ್ಣೆ ನೆಕ್ಕೋದಿಕ್ಕೂ ಸಿಗ್ಲಿಲ್ಲ. ದಾಮ, ನೀನ್ ಚಿಂತೆ ಮಾಡ್ಬೇಡ, ನಿನ್ಗೆ ಹೊಟ್ಟೆ ತುಂಬಾ ಪಾಯಸ ಸಿಗುತ್ತೆ. ಪ್ರಾಪ್ತಿ, ನೀನು ಭಾಗ್ಯಶಾಲಿ. ಭಗವಂತ ಕಂಸ ನಿನ್ನನ್ನು ಜೀವಂತ ಬಿಟ್ಟಿದ್ದಾನೆ. ಇಲ್ಲವಾದರೆ ಏನು? ನನ್ನ ಪ್ರಾರ್ಥನೆಯ ಬದಲು ನನಗೆ ಮೃತ್ಯು ದಂಡವನ್ನು ನೀಡಬಹುದಿತ್ತು. ನಾನು ಪ್ರಾರ್ಥಿಸಿದಾದರೂ ಏನು? ಅವರ ತಂಗಿ ದೇವಕಿಯ ರಕ್ಷಣೆಗಾಗಿ ಬೇಡಿಕೊಂಡಿದ್ದಷ್ಟೇ. ಇಲ್ಲ ಪ್ರಾಪ್ತಿ, ನಿನ್ನ ಅಪರಾಧ ಏನು ಗೊತ್ತೇ? ನೀನು ಭಗವಂತ ಕಂಸನ ವಿರುದ್ಧ ಯೋಚಿಸಿದ್ದು. ಸಹೋದರಿ, ಒಂದು ಹೆಣ್ಣಿನ ಧರ್ಮವೇನೆಂದರೆ ಅವಳ ಪತಿಯ ಇಚ್ಛೆಯನ್ನು ಗೌರವಿಸುವುದು, ಅವನ ವಿಚಾರಗಳಿಗೆ ಸಮ್ಮತಿಸುವುದು. ನಮ್ಮ ಪತಿಯಂತೂ ಸ್ವಯಂ ಭಗವಂತನೇ ಅಲ್ಲವೇ? ಹಾಗಾಗಿ ನಾವು ಯೋಚಿಸಬೇಕಾದ ಅಗತ್ಯ ಏನಿದೆ ಪ್ರಾಪ್ತಿ? ಭಗವಂತ ಕಂಸರು ನಿನ್ನನ್ನು ಪ್ರೀತಿಸುತ್ತಾರೆ, ಅದಕ್ಕೆ ನೀನಿನ್ನು ಜೀವಂತವಾಗಿರುವೆ. ಕಂಸನು ನನ್ನ ಇಚ್ಛೆಯ ವಿರುದ್ಧ ನನ್ನನ್ನು ವಿವಾಹವಾದಾಗಲೇ ನನ್ನ ಮೃತ್ಯುವಾಗಿತ್ತು. ಅಂದು ನಾನು ಪಿತಾಶ್ರೀಯವರ ಮುಖ ನೋಡಿ ಸುಮ್ಮನಿದ್ದೆ. ಇಂದು ನನಗೆ ಸಂತೋಷವಿದೆ. ಇಂದು ಸ್ವತಃ ಕಂಸನಿಗೆ ತಿಳಿಯಿತು, ಅವರು ನನ್ನನ್ನು ವಿವಾಹವೇನೋ ಆದರು. ಆದರೆ ಇಂದಿಗೂ ನನಗೆ ಅವರ ಮೇಲೆ ಪ್ರೀತಿ ಇಲ್ಲ. ಪ್ರಾಪ್ತಿ, ನೀನು ಇದೇನು ಹೇಳುತ್ತಿರುವೆ? ಶಾಂತಳಾಗು. ಯಾರಾದರೂ ಕೇಳಿಸಿಕೊಂಡರೆ? ಮನಸ್ಸಿನಿಂದ ಮೃತ್ಯುವಿನ ಭಯ ದೂರವಾದ ಮೇಲೆ ಮತ್ತಾವುದಕ್ಕೆ ಭಯ? ಮೃತ್ಯು ಸ್ವೀಕಾರವಿದೆ ನನಗೆ. ಆದರೆ ನನ್ನೀ ನೀರಸ ಜೀವನದ ಬದಲಾಗಿ ದೇವಕಿ ಅಕ್ಕನಿಗೆ ನೆರವಾಗುತ್ತೇನೆ, ಖಂಡಿತ ನೆರವಾಗುತ್ತೇನೆ. ಪ್ರಾಪ್ತಿ, ಪ್ರಾಪ್ತಿ, ಪ್ರಾಪ್ತಿ! ನನಗೆ ಪೂರ್ಣ ವಿಶ್ವಾಸವಿದೆ. ದೇವಕಿ ಅಕ್ಕನ 8ನೇ ಮಗು ಈಗಲೂ ಜೀವಂತವಾಗಿದೆ. ಸ್ವಲ್ಪ ತಡೀರಿ. ನಾವೆಲ್ಲರೂ ಕೃಷ್ಣನ್ ಗೆಳೆಯರು, ಅದಕ್ಕೆ ಏನೇ ತಿಂಡಿ ಆದ್ರೂ ಎಲ್ಲರಿಗಿಂತ ಮೊದಲು ಕೃಷ್ಣ ತಿಂತಾನೆ, ಆಮೇಲೆ ನಾವು ತಿಂತೀವಿ. ಖಂಡಿತ. ನಂದಣ್ಣ, ಈ ಎಲ್ಲ ಹಸುಗಳು ಒಟ್ಟಿಗೆ ಯಾಕೆ ಹೋಗ್ತಾ ಇದ್ದಾವೆ? ಹೋಗಿ ನೋಡಿ ಹಸುಗಳನ್ನ. ನಂದಣ್ಣ, ಹಸುಗಳು ಈ ರೀತಿ ಯಾಕೆ ಕೂಗ್ತಿರ್ಬೋದು? ಹಸುಗಳು ಈ ರೀತಿ ಕೂಗೋದು ಏನಾದ್ರೂ ಸಂಕಷ್ಟ ಎದುರಾಗುತ್ತೆ ಅಂದಾಗ ಮಾತ್ರ. ಸಂಕಷ್ಟ? ಎಂತ ಸಂಕಷ್ಟ?